ಹಾಗಾಗಿ ಬಳ್ಳಾರಿ ಜಿಲ್ಲೆಯ ಮುಖ್ಯವಾಗಿ ಇದು ಹೃದಯ ಭಾಗ ಅಂತ ಹೇಳ್ತಾರೆ. ಇದನ್ನು ದುರ್ಗಂಗುಡಿ ಏನು ರೈಲ್ವೆ ಅಂಡರ್ ಬ್ರಿಡ್ಜ್ ಏನಿದೆ, ಇದರ ಮುಖಾಂತರ ಇಡೀ ಬಳ್ಳಾರಿ ಜಿಲ್ಲೆಯ ವ್ಯಾಪಾರ ವಹಿವಾಟುಗಳಾಗುವಂಥ ಒಂದು ಸಂದರ್ಭ. ಬಳ್ಳಾರಿ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ತಿರುವಂಥ ಒಂದು ಯೋಚನೆ ಇಟ್ಕೊಂಡು ಈ ಮಾನ್ಯ ಬಳ್ಳಾರಿಯ ಶಾಸಕರು ಅಭಿವೃದ್ಧಿ ಮಾಡುವ ಕೆಲಸದಲ್ಲಿ ಹೋಗಿದ್ದಾರೆ. ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಈಗ ಈ ರಾಯಲ್ ಟಾಕೀಸ್ ಹತ್ತಿರುವಂಥ ಕ್ಲಾಕ್ ಟವರ್ನ ಅಭಿವೃದ್ಧಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಇದು ಅಂಡರ್ ಬ್ರಿಡ್ಜನ್ನು ಬಹಳ ವರ್ಷಗಳಿಂದ ಇತ್ತು. ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವರು ಕೆಲಸವನ್ನು ಹಚ್ಚಿದ್ದಾರೆ. ಅದಕ್ಕೆ ನಾವು ಅವರು ಸ್ವಾಗತ ಮಾಡ್ತೇವೆ. ಆದರೆ ಅಭಿವೃದ್ಧಿ ಕೆಲಸದಲ್ಲಿ ಕಳೆದ ಎರಡೂವರೆ ತಿಂಗಳಿಂದನೂ ಇದು ಹಾಗೆ ಬಿಟ್ಟಿರೋದೇನಿದೆ, ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ. ಆಸ್ಪತ್ರೆಗೆ ಹೋಗೋಂಥವ್ರು, ಬೇರೆ ಬೇರೆ ಕೆಲಸ ಬರುವಂಥವರೆಲ್ಲರೂ ಸುತ್ತ ಹೊಡ್ಕೊಂಡು ಬರಬೇಕಾಗುತ್ತೆ. ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಟ್ರಾಫಿಕ್ನ ಹೆಚ್ಚಿನ ಸಮಸ್ಯೆ ಆಗಿದೆ. ಹಾಗಾಗಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಂತೇವೆ. ಅವರು 26ನೇ ತಾರೀಕು ನಾವು ಅದನ್ನು ಬ್ರಿಡ್ಜನ್ನು ಓಪನ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 26 ಆಯಿತು, ಇವತ್ತು 28ನೇ ತಾರೀಕಿನಲ್ಲಿ ಇದ್ದೀವಿ. ಕನಿಷ್ಠ ಇನ್ನೊಂದು ಒಂದಿನ 2 ದಿನದಲ್ಲಾದರೂ ಈ ಬ್ರಿಡ್ಜನ್ನು ತೆರವು ಮಾಡಿಕೊಡ್ಬೇಕು. ಸಾರ್ವಜನಿಕ ಓಡಾಡಲಿಕ್ಕೆ ಮಾಡಿಕೊಟ್ರೆ ಮಾತ್ರ ಹೆಚ್ಚು ಅನುಕೂಲ ಆಗುತ್ತೆ. ಅವರಿಗೆ ನಾವು ತಿರುಳಾಗ್ತವೆ ಅಂತ ಹೇಳ್ತೀವಿ. ಅದನ್ನು ನಾವು ಮಾಡಲಿಕ್ಕೆ ಹೋದಾಗ ಬೇರೆಯವರು ಬಂದು ಬೇರೆ ರೀತಿ ಎಲ್ಲ ಪೊಲೀಸರು ಮತ್ತು ಇನ್ನೊಬ್ಬರು ಬಂದು ಏನೋ ಒಂದು ರೀತಿ ಅವರು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅದಾಗ್ತೀವಿ ಅಂತ ಹೇಳಿದ್ದಾರೆ. ಯಾವುದಕ್ಕೆ ಇದ್ರಂಥ ಪ್ರಶ್ನೆ ಇಲ್ಲ. ಈಗ ನಾವು ಕೆಂಪು ಜೆಂಡದ ಪಕ್ಷ CPM ಪಾರ್ಟಿ ಯಾವುದಕ್ಕೆ ಹೆದರಲ್ಲ. ಇದು ಜನಪರವಾಗಿ ಹೋರಾಟ ಮಾಡ್ತದೆ. ಹಾಗಾಗಿ ನಾವು ಯಾವುದೇ ಕೇಸ್ ಆದ್ರೂ ನಾವು ಫೇಸ್ ಮಾಡಲಿಕ್ಕೆ ತಯಾರಿದ್ದೀವಿ. ನಮಗೆ ಯಾವುದೇ ರಾಜಕೀಯ ಆಲೋಚನೆ ನಾವೇನಿಲ್ಲ. ಜನಪರವಾಗಿ ಕೆಲಸ ಮಾಡಲಿಕ್ಕೆ ನಾವಿದ್ದೀವಿ. ಹಾಗಾಗಿ ಅದು ಕೂಡಲೇ ಒಂದಿನ 2 ದಿನದಲ್ಲಿ ಈ ಬ್ರಿಡ್ಜನ್ನು ಏನು ಅಂಡರ್ ಬ್ರಿಡ್ಜನ್ನು ಏನಿದೆ ಸಾರ್ವಜನಿಕ ಓಡಾಡಲಿಕ್ಕೆ ತೆರವು ಮಾಡಿಕೊಡ್ಬೇಕು ಅಂತ CPM ಪಕ್ಷದ ಬಳ್ಳಾರಿ ತಾಲೂಕು ಸಮಿತಿ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ವಿ. ಅದು ಕೂಡಲೇ ಆ ಕಾರ್ಯಕ್ಕೆ ಕಾರ್ಯೋನ್ಮುಖ ಆಗಬೇಕಂತಂದು ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ವಿ. ಅವರಿಬ್ಬರಾಗಲಿ ನಮ್ಮ ಯಾಕಂದ್ರೆ ಅವ್ರು ಹೇಳ್ತಾರೆ ಮಾಡಿ ಬಿಡಿಸ್ತಾರೆ. ನಾವೇನು ತೊಂದರೆ ಮಾಡಿ ಯಾರಿಗಾದ್ರೂ